ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿಥುನ ರಾಶಿಯವರ ಜೀವನದಲ್ಲಿ ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು, ಜೊತೆಗೆ ಇವರ ಜೀವನದಲ್ಲಿ ಆಗ್ತಕ್ಕಂಥ ಆಗು ಮತ್ತು ಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಉದ್ಯೋಗ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ, ನಿಮ್ಮ ರಾಶಿಯಾಧಿಪತಿ ಬುಧನು ಜುಲೈ 7ರಿಂದ 24ರವರೆಗೂ ನಿಮ್ಮ ರಾಶಿಯಲ್ಲಿ ಚಲಿಸುತ್ತಾನೆ. ನಿಮ್ಮ ರಾಶಿಯಾಧಿಪತಿ ಬುಧನು ಜುಲೈ 7ರಿಂದ ಜುಲೈ 24ರವರೆಗೂ ನಿಮ್ಮ ರಾಶಿಯಲ್ಲಿ ಪ್ರಥಮ ಸ್ಥಾನ ಅಂದರೆ 1ನೇ ಮನೆಯಲ್ಲಿ ವಕ್ರ ಸ್ಥಿತಿಯಲ್ಲಿ ಸಂಚರಿಸೋದ್ರಿಂದ ಕಚೇರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಗೊಂದಲ ಉಂಟಾಗುತ್ತೆ. ಹಿರಿಯ ಅಧಿಕಾರದ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತೆ. ಜುಲೈ 27ರಿಂದ ನಿಮ್ಮ ಕರ್ಮಸ್ಥಾನ ಅಧಿಪತಿಯಾದಂತಹ ಶನಿ ಗ್ರಹವು ವಕ್ರನಾಗೋದ್ರಿಂದ ಕೆಲಸದಲ್ಲಿ ತಡೆ ಮತ್ತು ವಿಳಂಬ ಕಂಡು ಬರುತ್ತೆ. ಆದರೆ ನಿಮಗೆ ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಉದ್ಯೋಗಕ್ಕೆ ಯಾವುದಕ್ಕೆ ಬರೋದಿಲ್ಲ. ಈ ಒಂದು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದ್ರೆ, ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ದೇವಗುರು ಉಚ್ಚ ಸ್ಥಾನ ಮತ್ತು ಉಚ್ಚ ಸ್ಥಿತಿಯಲ್ಲಿ ಇದ್ದಾನೆ. ಜುಲೈ 14ರ ಸೂರ್ಯನು ಅದೇ ಸ್ಥಾನಕ್ಕೆ ಮರುಕಳಿಸೋದ್ರಿಂದ ಗುರು ಆದಿತ್ಯ ಯೋಗ ಸೃಷ್ಟಿಯಾಗುತ್ತೆ. ಇದರಿಂದ ಆರ್ಥಿಕ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಸುವರ್ಣ ಕಾಲ ಅಂತಾನೆ ಹೇಳ್ಬೋದು. ಆಸ್ತಿ ಮಾಡೋದ್ರಿಂದ ಮತ್ತು ಹಳೆ ಹೂಡಿಕೆಯಿಂದ ಭರ್ಜರಿ ಲಾಭ ಸಿಗುತ್ತೆ. ಇನ್ನು ವ್ಯವಹಾರ ಬಗ್ಗೆ ನೋಡೋದಾದ್ರೆ, ವ್ಯಾಪಾರ ಕಾರಕನಾದ ಬುಧ ನಿಮ್ಮದೇ ರಾಶಿಯಲ್ಲಿ ವಕ್ರನಾಗ್ತಿರೋದ್ರಿಂದ ವ್ಯಾಪಾರಸ್ಥರು ಜಾಗೃತರಾಗಿರಬೇಕು. ಜುಲೈ 7ರಿಂದ 24ವರೆಗೂ ಯಾವುದೇ ಬಿಸ್ನೆಸ್ ಡೀಲ್ಗಳಿಗೆ ಸಹಿ ಹಾಕಬೇಡಿ. ವ್ಯವಹಾರದಲ್ಲಿ ಸ್ವಲ್ಪ ಪಾರದರ್ಶಕತೆ ಇರಲಿ. ಮಂಗಳನ ಶುಭ ದೃಷ್ಟಿ ನಿಮ್ಮ ಜಾತಕದ ಮೇಲೆ ಇರೋದ್ರಿಂದ ಯಾರೆಲ್ಲ ಕಮಿಷನ್ ಮತ್ತು ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ಅವರಿಗೆಲ್ಲ ಶುಭ ವ್ಯವಸ್ಥೆಗಳು ಸಿಗ್ಲಿಕ್ಕಿದೆ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರ ನೋಡೋದಾದ್ರೆ, ಪ್ರೇಮಕಾರಕ ಶುಕ್ರನ ಶುಭ ಪ್ರಭಾವದಿಂದ ಪ್ರೇಮ ಜೀವನದಲ್ಲಿ ಆಕರ್ಷಣೆ ಇರುತ್ತೆ. ಅದು ಕೂಡ ನಿಮ್ಮ ರಾಶಿಯಾಧಿಪತಿ ಬುಧ ವಕ್ರನಾಗ್ತಿರೋದ್ರಿಂದ ನಿಮ್ಮ ಮಾತುಗಳು ಸಂಗಾತಿಯೊಡನೆ ತಪ್ಪು ತಿಳುವಳಿಕೆ ಉಂಟು ಮಾಡಬಹುದು. ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ದೊಡ್ಡ ಜಗಳ ಆಗುತ್ತೆ. ಜುಲೈ ಮಧ್ಯಭಾಗದಲ್ಲಿ ಸಂಗಾತಿಯೊಡನೆ ವಾದ ಮಾಡೋದನ್ನ ಬಿಟ್ಬಿಡಿ. ಇನ್ನು ಕುಟುಂಬ ಸ್ಥಾನದಲ್ಲಿ ಗುರು ಮತ್ತು ಸೂರ್ಯನ ಸಮ್ಮಿಲನ ಆಗೋದ್ರಿಂದ ಕೌಟುಂಬಿಕವಾಗಿ ಇದು ಅತ್ಯಂತ ಸದೃಢ ಮತ್ತು ಶುಭ ತಿಂಗಳಾಗಿರುತ್ತೆ. ಮನೆಯಲ್ಲಿ ಸಂತೋಷಿತ ವಾತಾವರಣ ಇರುತ್ತೆ. ಹಿರಿಯರ ಆರೋಗ್ಯ ಸುಧಾರಿಸುತ್ತೆ. ಇನ್ನು ಆರೋಗ್ಯ ವಿಚಾರ ನೋಡೋದಾದ್ರೆ, ನಿಮ್ಮ ರಾಶಿಯಾಧಿಪತಿ ಬುಧ ಮತ್ತು ಶನಿಯ ವಕ್ರಚಲನೆಯಿಂದಾಗಿ ತ್ವಚೆಯ ಅಲರ್ಜಿ ಆಗಬಹುದು ಮತ್ತು ನರಗಳ ದೌರ್ಬಲ್ಯದ ಸಮಸ್ಯೆಗಳು ಕಾಡಬಹುದು. ಪ್ರತಿದಿನ ಪ್ರಾಣಾಯಾಮ ಮತ್ತು ಹಸಿರು ತರಕಾರಿನ ಸೇವನೆ ಮಾಡಿ. ಬುಧನ ವಕ್ರನೆ ಮತ್ತು ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ನಾನು ಹೇಳುವಂಥ ಸಣ್ಣ ತಂತ್ರವನ್ನ ಮಾಡಿ. ಬುಧವಾರ ದಿನ ಮನೆಯ ಮುಖ್ಯ ದ್ವಾರದ ಬಳಿ ಹಸಿರು ಗಿಡವನ್ನ ಇಟ್ಟು ಅದಕ್ಕೆ ನೀರನ್ನ ಹಾಕಬೇಕಾಗುತ್ತೆ. ಹಸಿರು ಗಿಡದಲ್ಲಿ ಮುಖ್ಯವಾಗಿ ತುಳಸಿ ಗಿಡವನ್ನ ಶ್ರೇಷ್ಠ ಅಂತ ಹೇಳಲಿಕ್ಕಾಗುತ್ತೆ. ಹಾಗೆ ಪಕ್ಷಿಗಳಿಗೆ ನೆನೆಸಿದಂತ ಹೆಸರು ಕಾಳನ್ನ ಕೊಡಬೇಕಾಗುತ್ತೆ. ಪ್ರತಿ ಶನಿವಾರ ಸಂಜೆ ಮನೆಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಬೇಕಾಗುತ್ತೆ. ಜೊತೆಗೆ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮೂಲ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಮತ್ತು ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 4 ಮತ್ತು 7 ಆಗಿರುತ್ತೆ. ಜೊತೆಗೆ ಅದೃಷ್ಟ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮಿಥುನ ರಾಶಿಯವರ ಜುಲೈ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಈ ಒಂದು ವಿಡಿಯೋನ ಹೆಚ್ಚಾಗಿ ನಿಮ್ಮ ಒಂದು ಮಿಥುನ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನು ನಿಮ್ಮ ಜೊತೆ ಯಾವುದೇ ಕಠಿಣ ಮತ್ತು ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.